ಅಧಿಕಾರಕ್ಕೆ ಬಂದಂಥ ಸರ್ಕಾರ ಇವತ್ತು ನಮ್ಮ SC STಗಳನ್ನು ಟಾರ್ಗೆಟ್ ಮಾಡ್ತಕ್ಕಂಥದ್ದು ವಿಷಾದನೀಯ. ಕಾಂಗ್ರೆಸ್ ಸರ್ಕಾರಕ್ಕೆ ಸಮಯ ಸಾಧಕ ಬುದ್ಧಿ ಉಪಯೋಗಿಸುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ನ ಹಿರಿಯ ಮುಖಂಡ KN ರಾಜಣ್ಣ ಅವರನ್ನ ಸಚಿವ ಸಂಪುಟದಿಂದ ವಜಾಗೊಳಿಸಿದ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಖಂಡನೀಯ. ಇದು ಸಮಾಜಕ್ಕೆ ಮಾಡಿದ ಅಪಮಾನ ಅಂತ ನಂಜನಗೂಡು ತಾಲೂಕು ನಾಯಕರ ಸಂಘದಿಂದ ಗುರುವಾರ ಪ್ರತಿಭಟನೆ ನಡೆಸಲಾಯಿತು. ಮೈಸೂರು ಚಾಮರಾಜನಗರ ರಸ್ತೆಯ ಅಂಬೇಡ್ಕರ್ ವೃತ್ತದಲ್ಲಿ ಮೈಸೂರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಹರ್ತಲೆ ಸಿ ಚಿಕ್ಕರಂಗ ನಾಯ್ಕ ಅವರ ನೇತೃತ್ವದಲ್ಲಿ ಜಮಾಯಿಸಿದ್ದ ತಾಲೂಕು ನಾಯಕರ ಸಂಘದ ಇತರೆ ಮುಖಂಡರು ಮತ್ತು ಪದಾಧಿಕಾರಿಗಳು ಸಹಕಾರಿ ಕ್ಷೇತ್ರದ ಧುರೀಣ ಹಂತ ಹಂತವಾಗಿ ರಾಜಕೀಯವಾಗಿ ಬೆಳೆದ KN ರಾಜಣ್ಣ ಅವರನ್ನ ವಿನಾಕಾರಣ ಸಚಿವ ಸಂಪುಟದಿಂದ ವಜಾಗೊಳಿಸಲಾಗಿದೆ. ಹಿಂದುಳಿದ ಮತ್ತು ಶೋಷಿತ ಸಮುದಾಯವಾದ ನಾಯಕ ಸಮುದಾಯದ ನಾಯಕರನ್ನ ರಾಜಕೀಯವಾಗಿ ಟಾರ್ಗೆಟ್ ಮಾಡಲಾಗ್ತಿದೆ. ಇದು ಖಂಡನೀಯ ಅಂತ ವಿವಿಧ ಘೋಷಣೆ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ರು. ಈ ವೇಳೆ ಮೈಸೂರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಹರ್ತಲೆ ಸಿ ಚಿಕ್ಕರಂಗ ನಾಯ್ಕ ಹಾಗೂ ತಾಲೂಕು ನಾಯಕರ ಸಂಘದ ಇನ್ನಿತರೆ ಪದಾಧಿಕಾರಿಗಳು ಮಾತನಾಡಿ, ಹಿಂದುಳಿದ ಮತ್ತು ಶೋಷಿತ ಸಮುದಾಯದ ಮತಗಳನ್ನ ಪಡೆದು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ. ನಾಯಕ ಸಮಾಜದ KN ರಾಜಣ್ಣ ಅವರು ಪಕ್ಷಕ್ಕೆ ಸಾಕಷ್ಟು ಕೊಡುಗೆ ನೀಡಿದ್ದಾರೆ. ಆದ್ರೆ ರಾಜಕೀಯ ಪಿತೂರಿ ಮಾಡಿ ಅವರನ್ನ ಸಚಿವ ಸಂಪುಟದಿಂದ ವಜಾ ಮಾಡಿರುವುದು ಖಂಡನೀಯ. ಇದು ಇಡೀ ನಾಯಕ ಸಮಾಜಕ್ಕೆ ಮಾಡಿದ ಅಪಮಾನವಾಗಿದ್ದು, ಇವತ್ತು ಪ್ರತಿಭಟನೆ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರವನ್ನ ಖಂಡಿಸ್ತಾ ಇದ್ದೇವೆ. KN ರಾಜಣ್ಣ ಅವರ ಪರ ಇಡೀ ನಾಯಕ ಸಮುದಾಯವಿದ್ದು, ನಾಯಕ ಸಮಾಜದ ರಾಜಕೀಯ ಮುಖಂಡರುಗಳ ವಿರುದ್ಧ ನಡೆಯುತ್ತಿರುವ ರಾಜಕೀಯ ಷಡ್ಯಂತ್ರಗಳ ವಿರುದ್ಧ ನಮ್ಮ ಅಸಮಾಧಾನವಿದೆ. ಈ ಕೂಡಲೇ ಸಚಿವ ಸ್ಥಾನದಿಂದ ವಜಾಗೊಂಡ ರಾಜಣ್ಣ ಸೇರಿ ಈ ಹಿಂದೆ ಇದೇ ರೀತಿ ರಾಜೀನಾಮೆ ನೀಡಿದ ನಾಯಕ ಸಮುದಾಯದ ಇತರೆ ರಾಜಕೀಯ ನಾಯಕರುಗಳಿಗೆ ಮರಳಿ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳದೆ ಹೋದರೆ ಮುಂದೆ ಇನ್ನಷ್ಟು ದೊಡ್ಡ ಮಟ್ಟದ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ರು. ನಮ್ಮ ಜನಾಂಗದ ಸಹಕಾರ ಧುರೀಣರು ಮಾಜಿ ಸಚಿವರಂತ ರಾಜಣ್ಣನವರನ್ನ ಸಚಿವ ಸಂಪುಟದಿಂದ ಕೈಬಿಟ್ಟರಿಂದ ಇವತ್ತು ನಮ್ಮ ತಾಲೂಕು ನಾಯಕರ ಸಂಘ ಪ್ರತಿಭಟನೆ ಹಮ್ಮಿಕೊಂಡಿದೆ. ಆದರೆ ಇವತ್ತು ಈ ಜನ ಸಾಕಾಗೋದಿಲ್ಲ. ಇನ್ನೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಮುಂದಿನ ದಿನಗಳಲ್ಲಿ ಇದು ಮಾಡಬೇಕು, ಖಂಡಿಸಬೇಕಾಗುತ್ತೆ. ಇವತ್ತು ಏನು ರಾಜಣ್ಣನವ್ರನ್ನ ಒಬ್ಬರಿಗೆ ಅನ್ಯಾಯ ಆಗಿರೋದಲ್ಲ, ಈ ನಮ್ಮ ನಾಯಕ ಸಮಾಜಕ್ಕೆ ಕೂಡ ಇದು ಅವಮಾನ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಕಾಂಗ್ರೆಸ್ನವರು. ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ನಮ್ಮ ಜನಾಂಗದ ಶೋಷಿತರ ಹಿಂದುಳಿದವರ ಮತಗಳಿಂದ ಅಧಿಕಾರಕ್ಕೆ ಬಂದಂಥ ಸರ್ಕಾರ ಇವತ್ತು ನಮ್ಮ SC STಗಳನ್ನೇ ಟಾರ್ಗೆಟ್ ಮಾಡ್ತಕ್ಕಂಥದ್ದು ವಿಷಾದನೀಯ. ಇವತ್ತು ನೋಡಿರ್ಬೋದು, ನಾವು ಎಚ್ಚೆತ್ಕೋಬೇಕಾಯ್ತು. 28,000 ಕೋಟಿ ನಮ್ಮ ವಾಲ್ಮೀಕಿ ಅಭಿವೃದ್ಧಿ ಹಣನೇ ಅವರು ದುರುಪಯೋಗ ಪಡಿಸ್ಕೊಂಡ್ರು. ಆವಾಗಲೇ ನಮ್ಮ ಜನ ಎಚ್ಚೆದ್ದು ಇವತ್ತು ಹೋರಾಟ ಮಾಡಿದರೆ ನಮ್ಗೆ ಈ ಸ್ಥಿತಿ ಬರ್ತಿರಲಿಲ್ಲ. ಇವತ್ತು ಅದನ್ನೆಲ್ಲ ಸಹಿಸ್ಕೊಂಡ ಪರಿಣಾಮ ಇವತ್ತು ರಾಜಣ್ಣನವ್ರನ್ನ ಕಿತ್ತು ಇವತ್ತು ವಜಾ ಮಾಡಿದ್ದಾರೆ. ಅಷ್ಟೇ ಅಲ್ಲ, ನೀವು ನೋಡಿರ್ಬೋದು, ಈ ಷಡ್ಯಂತ್ರ ಏನೋ ನಡೀತಾ ಇದೆ ರಾಜ್ಯದಲ್ಲಿ. ವಾಲ್ಮೀಕಿ 187 ಕೋಟಿ ಹಗರಣ ಆದಾಗ ಅದನ್ನು ತಪ್ಪಿತಸ್ಥರು ಬಿಟ್ಟು ಆ ದುಡ್ಡನ್ನ ತಗೊಬಂದು ನಮ್ಮ ಜನಾಂಗದ ಶ್ರೀರಾಮುಲವ್ರನ್ನ ಸೋಲಿಸಿ ನಮ್ಮ ಜನಾಂಗದಂಥ ನಾಗೇಂದ್ರ ಅವ್ರನ್ನ ಇವತ್ತು ಅವ್ರನ್ನ ಜೈಲಿಗೆ ಕಳಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಇವತ್ತು ರಾಜ್ಯದಲ್ಲಿ ಏನಾಗ್ತಾ ಇದೆ ಇದನ್ನ ಜನ, ನಮ್ಮ ನಾಯಕ ಜನಾಂಗ ಅರ್ಥ ಮಾಡ್ಕೋಬೇಕು. ನಮಗೇನು ಈ ಮುಖಾಂತರ ಒತ್ತಾಯಿಸೋದಂದ್ರೆ, ಏನು 15 ಜನ ಶಾಸಕರಿದ್ದೀರಿ ನಮ್ಮ STಯಿಂದ ಗೆದ್ದಿರೋರು, ಇವರು ತಮ್ಮ ಸ್ವಾರ್ಥ ಬಿಟ್ಟು ರಾಜಣ್ಣನ ಗತಿ ನಿಮಗೂ ಆಗುತ್ತೆ. ಅದರಿಂದ ನೀವೆಲ್ಲರೂ ಕೂಡ ರಾಜೀನಾಮೆ ಕೊಟ್ಟು ಅವ್ರನ್ನ ತಗೊಳ್ಳೋವರೆಗೂ ರಾಜೀನಾಮೆ ಕೊಡ್ತೀವಿ ಅಂತ ಬೆದರಿಕೆ ಹಾಕ್ಬೇಕು ಅಂತ ಮನವಿ ಮಾಡ್ಕೊತೀವಿ. ಯಾಕಂದರೆ ಇವತ್ತು ತಮ್ಮ ಸ್ವಾರ್ಥಕ್ಕೋಸ್ಕರ ಲೀಡರ್ಗಳು ತಮ್ಮ ಪದವಿಗಳಿಗೋಸ್ಕರ ಇವತ್ತು ಜನ ಅನ್ಯಾಯ ಆಗಿದ್ರು ಕೂಡ ಸಹಿಸ್ಕೊಂಡಿರ್ತಕ್ಕಂಥದ್ದು ತಪ್ಪು. ಮುಂದಿನ ದಿನಗಳಲ್ಲಿ ಇದೇ ಥರ ನಡವಳಿಕೆಗಳು ನಡೆದ್ರೆ ಈ ಉಗ್ರ ಹೋರಾಟ ರಾಜ್ಯಾದ್ಯಂತ ನಮ್ಮ ಜನಾಂಗ ಹಮ್ಮಿಕೊಳ್ಬೇಕಾಗುತ್ತೆ. ರಾಜಣ್ಣ ಅವರು ಧೃತಿಗಿಡಬೇಕಾಗಿಲ್ಲ. ಅಧಿಕಾರ ಏನು ಶಾಶ್ವತ ಅಲ್ಲ, ಅಧಿಕಾರ ಹೋಗುತ್ತೆ, ಅಧಿಕಾರ ಬರುತ್ತೆ. ಆದರೆ ನೈತಿಕವಾಗಿ ನಮ್ಮ ಜನಾಂಗಕ್ಕೆ ಬೆಂಬಲ ನಿಂತಿದ್ದೀವಿ ಅಂತ ಈ ಮುಖಾಂತರ ತಿಳಿಸ್ತೀವಿ. ಅಂದರೆ ಇವತ್ತು ಮತ್ತೆ ಪರಿಶೀಲನೆ ಮಾಡಿ ಹೈಕಮಾಂಡ್ ಸರ್ಕಾರ ಮುಂದೆ ಅವರ ಸಚಿವ ಸಂಪುಟಕ್ಕೆ ತಗೋಬೇಕು. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಈ ಸರ್ಕಾರಕ್ಕೆ ತಕ್ಕ ಪಾಠಗಳನ್ನು ನಮ್ಮ ಜನಾಂಗ ಕಳಿಸಬೇಕು ಅಂತ ಈ ಮುಖಾಂತರ ನಾನು ಎಚ್ಚರಿಸ್ತೀನಿ. ಜೈ ವಾಲ್ಮೀಕಿ, ಜೈ ಜೈ ವಾಲ್ಮೀಕಿ. ಪ್ರತಿಭಟನೆಯಲ್ಲಿ ತಾಲೂಕು ನಾಯಕರ ಸಂಘದ ಗೌರವ ಅಧ್ಯಕ್ಷ ಶಿವಾನಂದ ನಾಯಕ, ಅಧ್ಯಕ್ಷ ಎಡತಲೆ ನಾಗರಾಜು, ಪ್ರಧಾನ ಕಾರ್ಯದರ್ಶಿ ಶ್ರೀಕಂಠ ಸ್ವಾಮಿ, ಖಜಾಂಚಿ ಸುಧೀಂದ್ರ ಕುಮಾರ್, ಕಳಲೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಹೇಶ್, ಲಕ್ಷ್ಮಣ್ ಸೇರಿದಂತೆ ಇತರೆ ಮುಖಂಡರು ಮತ್ತು ನಾಯಕ ಸಮಾಜದ ಇನ್ನಿತರರು ಭಾಗವಹಿಸಿದ್ದರು. ಅಧಿಕಾರಕ್ಕೆ ಬಂದಂಥ ಸರ್ಕಾರ ಇವತ್ತು ನಮ್ಮ SC STಗಳನ್ನೇ ಟಾರ್ಗೆಟ್ ಮಾಡ್ತಕ್ಕಂಥದ್ದು ವಿಷಾದನೀಯ.
ಸರ್ಕಾರಕ್ಕೆ ಸಮಯ ಸಾಧಕ ಬುದ್ಧಿ ಉಪಯೋಗಿಸುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ